ಇದು ರಿಪಬ್ಲಿಕ್ ಕನ್ನಡದ ರಿಯಾಲಿಟಿ ಚೆಕ್ ಸ್ಟೋರಿ ನಿಮ್ಮ ಮುಂದೆ ಇಡ್ತಾ ಇರೋದು. ಸಾರಿಗೆ ಸಚಿವರು ಮಿಸ್ ಮಾಡದೆ ಈ ಸ್ಟೋರಿಯನ್ನ ನೋಡಲೇಬೇಕು. ಪ್ಯಾನಿಕ್ ಬಟನ್ ಅಂತ ಈ ಯೋಜನೆ ಎಷ್ಟರ ಮಟ್ಟಿಗೆ ವರ್ಕ್ ಆಗ್ತಾ ಇದೆ ಅನ್ನೋದನ್ನ ನೀವು ಗಮನಿಸಲೇಬೇಕಾಗುತ್ತೆ. ಈ ಬಗ್ಗೆ ರಿಪಬ್ಲಿಕ್ ಕನ್ನಡ ಕೂಡ ರಿಯಾಲಿಟಿ ಚೆಕ್ ನಡೆಸಿದೆ. ಪ್ಯಾನಿಕ್ ಬಟನ್ ಎಷ್ಟರ ಮಟ್ಟಿಗೆ ವರ್ಕ್ ಆಗುತ್ತೆ, ಎಷ್ಟರ ಮಟ್ಟಿಗೆ ಸಹಾಯಕ್ಕೆ ಬರ್ತಾ ಇದೆ, ಈ ಬಗ್ಗೆ ರಿಪಬ್ಲಿಕ್ ಕನ್ನಡ ರಿಯಾಲಿಟಿ ಚೆಕ್ ಮಾಡಿದೆ. ಬಿಎಂಟಿಸಿ ಬಸ್ಗಳಲ್ಲಿ ವರ್ಕ್ ಆಗ್ತಾ ಇಲ್ಲ ಪ್ಯಾನಿಕ್ ಬಟನ್. 3 ಬಸ್ಗಳ ಪೈಕಿ 1 ಬಸ್ನಲ್ಲಿ ಮಾತ್ರ ಸೈರನ್ ಕೂಗುತ್ತೆ. ಸೈರನ್ ಆದ್ರೂ ಕೂಡ ಯಾವೊಬ್ಬ ಸಿಬ್ಬಂದಿಯೂ ಕೂಡ ನೆರವಿಗೆ ಬರಲ್ಲ. ಏನಾದ್ರೂ ಸಮಸ್ಯೆ ಆದ್ರೆ ಅಂತಾನೆ ಈ ಪ್ಯಾನಿಕ್ ಬಟನ್ ಯೋಜನೆಯನ್ನ ಜಾರಿಗೆ ತರಲಾಗಿದೆ. ಏನಾದ್ರೂ ಸಮಸ್ಯೆ ಆದಂತಹ ಸಂದರ್ಭದಲ್ಲಿ ಆ ಪ್ಯಾನಿಕ್ ಬಟನ್ ಅನ್ನ ಒತ್ತಿದ್ರೆ ಸೈರನ್ ಕೂಗಬೇಕು. ಸೈರನ್ ಕೂಗಿದ ತಕ್ಷಣ ಎಮರ್ಜೆನ್ಸಿ ಅನ್ನೋ ಕಾರಣಕ್ಕೆ ಸಿಬ್ಬಂದಿ ದೌಡಾಯಿಸಬೇಕು ಪ್ರಯಾಣಿಕರ ಸಹಾಯಕ್ಕೆ. ಬಟ್ ಎಷ್ಟರ ಮಟ್ಟಿಗೆ ಬರ್ತಿದ್ದಾರೆ? ಖಂಡಿತ ಬರ್ತಾ ಇಲ್ಲ. ಸೈರನ್ ಕೂಗಿದ್ರು ಕೂಡ ಯಾವೊಬ್ಬ ಸಿಬ್ಬಂದಿ ಈ ಬಗ್ಗೆ ಕೇರ್ ಮಾಡ್ತಾ ಇಲ್ಲ ಅನ್ನುವಂತಹ ವಿಚಾರ. ಇದು ರಿಪಬ್ಲಿಕ್ ಕನ್ನಡ ರಿಯಾಲಿಟಿ ಚೆಕ್. ಚಿಕ್ನ ಒಂದು BMTC ಬಸ್ನಲ್ಲಿ ನಾವೀಗ ರಿಯಾಲಿಟಿ ಚೆಕ್ನ ಮಾಡೋಣ. ಪ್ಯಾನಿಕ್ ಬಟನ್ ನಿಜಕ್ಕೂ ವರ್ಕ್ ಆಗುತ್ತಾ ಅನ್ನೋದನ್ನ ನಾನೀಗ ನೋಡ್ತಾ ಇದ್ದೀನಿ. ನೀವೇನು ನೋಡ್ತಾ ಇದ್ದೀರಾ, ಇದೇ ಪ್ಯಾನಿಕ್ ಬಟನ್ನು. ಸೊ ಮಹಿಳೆಯರ ಸುರಕ್ಷತೆಯ ದೃಷ್ಟಿಯಿಂದ ಪ್ಯಾನಿಕ್ ಬಟನ್ನ ಎಮರ್ಜೆನ್ಸಿ ಅನ್ನೋ ರೀತಿಯಲ್ಲಿ ಅಳವಡಿಕೆ ಮಾಡಿದ್ದಾರೆ. ಅಂದರೆ ಮಹಿಳಾ ಪ್ರಯಾಣಿಕರಿಗೆ ಏನಾದರೂ ಕಿರುಕುಳ ಆಗ್ತಾ ಇದೆ, ಯಾರಾದರೂ ಮಿಸ್ಬಿಹೇವ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ತಕ್ಷಣ ಈ ಪ್ಯಾನಿಕ್ ಬಟನ್ನ ಒತ್ತಬಹುದು. ನೋಡೋಣ, ಒತ್ತುವಂಥ ಪ್ರಯತ್ನವನ್ನು ಮಾಡ್ತೀನಿ. ಯಾವುದೇ ರೀತಿಯಾಗಿ ಸೌಂಡ್ ಬರ್ತಾ ಇಲ್ಲ, ಸುಮ್ಮನೆ ರೆಡ್ ಲೈಟ್ ಮಾತ್ರ ಆನ್ ಆಗಿದೆ. ಇದು ಹೇಗೆ ಕೆಲಸ ಮಾಡುತ್ತೆ ಅಂತ ಹೇಳಿದ್ರೆ, ಪ್ಯಾನಿಕ್ ಬಟನ್ ಒತ್ತ ಕೂಡಲೇ ಈ ಒಂದು ಇನ್ಫಾರ್ಮೇಷನ್ BMTCಯ ಕಂಟ್ರೋಲ್ ರೂಮಿಗೆ ಹೋಗುತ್ತೆ. ಕಂಟ್ರೋಲ್ ರೂಮ್ನಲ್ಲಿ ಇನ್ಫಾರ್ಮೇಷನ್ನ ತಗೊಳ್ಳುವಂತಹ ಸಿಬ್ಬಂದಿಗಳು ಆ ಒಂದು ಇನ್ಫಾರ್ಮೇಷನನ್ನು ಪಿಂಕ್ ಸಾರಥಿ ಅಂತ ಏನು ಅವರ ವೆಹಿಕಲ್ ಇದೆ ಅವರಿಗೆ ಮುಟ್ಟಿಸ್ತಾರೆ. ಸೊ ಯಾರಿಗೆ ಎಲ್ಲಿ ತೊಂದರೆ ಆಗಿದೆ ಅನ್ನೋದನ್ನು ನೋಡಿಕೊಂಡು ಆ ಒಂದು ಸ್ಪಾಟಿಗೆ ಸಿಬ್ಬಂದಿಗಳು ಬಂದು ಏನಾಗಿದೆ ಅನ್ನೋ ವಿಚಾರವನ್ನು ಕಂಡುಹಿಡಿತಾರೆ. ಆದರೆ ಅನ್ಫಾರ್ಚುನೇಟ್ಲಿ ನಾನು ಹತ್ತಿರುವಂತಹ ಒಂದು ಬಸ್ನಲ್ಲಿ ಏನೂ ಅದು ಕೆಲಸ ಮಾಡ್ತಾ ಇಲ್ಲ. ಇನ್ಫ್ಯಾಕ್ಟ್ ಅದರ ಸೌಂಡ್ ಕೂಡ ಮಾಡ್ತಾ ಇಲ್ಲ. ಹಾಗಿದ್ರೆ ಬನ್ನಿ ಮತ್ತಷ್ಟು ಬಸ್ಗಳಿಗೆ ಹೋಗೋಣ. ನಿಜಕ್ಕೂ ಸೇಫ್ಟಿ ಬಟನ್ನು ವರ್ಕ್